ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಂದನ ಹೇಗಾದ್ರೂ ಮಾಡಿ ಮುತ್ತಣ್ಣ ಭಾರತಿಯನ್ನ ಬಂದ್ ಮಾಡಬೇಕು ಅಂತ ಅನ್ಕೋತಿದ್ದಾಳೆ. ಅದೇ ಒಂದು ಪ್ರಯತ್ನವಾಗಿ ಕೂಡ ಮುಂದುವರಿತಿದ್ದಾಳೆ. ಈ ಕಡೆ ಮುತ್ತಣ್ಣಂಗೆ ಬೇರೆ ಹುಡುಗಿ ನೋಡಿದ್ರು ಕೂಡ ಇಲ್ಲಿ ಮುತ್ತಣ್ಣ ಮನಸ್ಸಲ್ಲಿ ಭಾರತಿನೇ ಇದ್ದಾಳೆ. ನಮಗೋಸ್ಕರ ಅವರು ಸುಮ್ಮನೆ ಒಪ್ಕೊಂಡಿದ್ದಾರೆ. ಆದ್ರೆ ಮುತ್ತಣ್ಣನ್ಗೆ ಭಾರತಿ ಅಂದ್ರೆ ತುಂಬಾ ಇಷ್ಟ. ಭಾರತಿಗೂ ಕೂಡ ಮುತ್ತಣ್ಣ ಅಂದ್ರೆ ಬಲು ಪ್ರೀತಿ. ಹಾಗಾಗಿ ನಾವು ಅವರನ್ನ ಬಂದ್ ಮಾಡ್ಲೇಬೇಕು ಅಂತ ಹೇಳಿ ಚಂದನ ಹೇಳಿದಾಗ ಅವರ ಅಣ್ಣ ತಮ್ಮದಿರು ಎಲ್ಲರೂ ಕೂಡ ಹೌದು ಮುತ್ತಣ್ಣನ್ಗೆ ಭಾರತಿ ಇಷ್ಟ ಅಂದಮೇಲೆ ನಿಜಕ್ಕೂ ಅವಳನ್ನೇ ಇಲ್ಲಿ ನಮ್ಮ ಅಣ್ಣನ್ಗೆ ತಂದ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಆದ್ರೂ ಕೂಡ ಅತ್ತೆ ಮಗಳು ಒಳ್ಳೆಯವಳಾದ್ರು ಅತ್ತೆ ಎಂತವ್ರು ಅಂತ ಗೊತ್ತಿರೋದ್ರಿಂದಾಗಿ ಹೀಗಪ್ಪ ನಾವು ಅವ್ರ ಮನೆಗೆ ಹೋಗೋದು ಅಂತ ಹಿಂಚರಿತಾರೆ. ಬಟ್ ಇಲ್ಲಿ ಚಂದನಾನೇ ಮುಂದಾಳತ್ವ ವಹಿಸ್ಕೊಂಡಿದೆ. ಇಲ್ಲಿ ತಾನೇ ಆ ಒಂದು ಮನೆಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದೆ. ದಯವಿಟ್ಟು ನೀವು ಭಾರತಿ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಭಾರತಿಗೆ ಮುತ್ತಣ್ಣ ಅಂದ್ರೆ ಇಷ್ಟ, ಮುತ್ತಣ್ಣಂಗೆ ಭಾರತಿ ಅಂದ್ರೆ ಇಷ್ಟ. ದಯವಿಟ್ಟು ಅವರ ಮದುವೆಗೆ ಒಪ್ಕೊಳ್ಳಿ. ನೀವು ಯಾಕೆ ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆಯನ್ನ ಮಾಡೋದಕ್ಕೆ ಹೊರಟಿದ್ದೀರಾ ಅಂತದಾಗೆ ನೀನ್ಯಾರು ನಮ್ಮ ಮನೆ ಮಗಳ ವಿಷಯಕ್ಕೆ ಹೇಳೋಕ್ ಬರೋದಕ್ಕೆ ಅಂತ ಹೇಳಿ ತಳ್ಳೇ ಬಿಡ್ತಾರೆ. ತಳ್ಳಿದ್ರು ಕೂಡ ಚಂದನ ಸುಮ್ಮನೆ ಇರುವುದಿಲ್ಲ. ಚಂದನ ಅಲ್ಲಿ ಹೋಗ್ತಿದ್ದಾಗನೇ ಇಡೀ ಕುಟುಂಬ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ತಾಂಬೂಲ ಸಮೇತವಾಗಿ ಹರಿ, ಮಯೂರ, ಕಂಟಿ ಎಲ್ಲರೂ ಕೂಡ ತಾಂಬೂಲ ಸಮೇತ ಚಂದನ ಜೊತೆ ಮತ್ತೆ ಭಾರತಿ ಮನೆಗೆ ಎಂಟ್ರಿ ಕೊಡ್ತಾರೆ. ಹೊರಗಡೆನೆ ನಿಂತು ಮಾತಾಡಿಸ್ತಿದ್ದಾರೆ. ಈ ಕಡೆ ಭಾರತಿ ತಂದೆ ತಾಯಿ, ಈ ಕಡೆ ಮನಸ್ಥಿತಿ ಮುಖ್ಯ ದುಡ್ಡಿಗಿಂತ. ನಿಜಕ್ಕೂ ಮುತ್ತಣ್ಣ ತುಂಬಾ ಒಳ್ಳೆಯವರು. ಭಾರತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಿಜಕ್ಕೂ ಭಾರತಿಗೂ ಕೂಡ ಮುತ್ತಣ್ಣ ಅಂದ್ರೆ ತುಂಬಾನೇ ಪ್ರೀತಿ ಇದೆ. ಮುತ್ತಣ್ಣ ಕೂಡ ಭಾರತಿಯನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಮತ್ತೆ ಹೇಳ್ತಿದ್ರೆ ಇಲ್ಲಿ ಅವರ ತಂದೆ ಮನೆ ಮುಖ್ಯ ಆಗತ್ತೆ ಮನಸ್ಗಿಂತ ಅಂತ ಹೇಳಿ ಹೇಳ್ತಿದ್ದಾರೆ. ದುಡ್ಡಿರ್ಬೇಕು ಅಷ್ಟೇ. ದುಡ್ಡಿದ್ರೇನೆ ದುನಿಯಾ. ದುಡ್ಡಿರೋರ್ಗೆ ಮರ್ಯಾದೆ ಸಿಗುತ್ತೆ ಹೊರತು ದುಡ್ಡಿಲ್ದೇ ಇರೋರ್ಗಲ್ಲ. ಒಳ್ಳೆತನ ಇಟ್ಕೊಂಡು ಒಳ್ಳೆ ಮನ್ಸು ಇಟ್ಕೊಂಡು ಏನ್ ಮಾಡ್ಬೇಕು. ಸುಮ್ಮನೆ ಇಲ್ಲಿಂದ ಹೋಗ್ತಾರಿ. ನನ್ನ ಮಗಳಿಗೆ ಎಂತ ಹುಡುಗನ್ ತರಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಹೇಳಿ ಕಲಿಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಭಾರತಿ ತಂದೆ ತಾಯಿ ತಂದೆಂತ ತಾಂಬೂಲವನ್ನೇ ಎರ್ಚ್ ಬಿಡ್ತಾರೆ, ಹೊಡೆದಾಗ್ಬಿಡ್ತಾರೆ. ಹಾಗಾದ್ರೆ ಏನಾಗುತ್ತೆ ಮುಂದೆ? ಕೊನೆಗೂ ಕೂಡ ಇಲ್ಲಿ ಭಾರತಿ ಮತ್ತೆ ಮುತ್ತಣ್ಣನ ಮದುವೆ ಮಾಡಿಸ್ತಾಳೆ ಚಂದನ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.